ನಮಸ್ಕಾರ ಕನ್ನಡಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗಾದರೂ ನಿನ್ನ ಮುಖವಿಂದ ಒಂದು ನಗು ತರಿಸ್ಬೇಕು. ನಿಮ್ಮ ಟೈಮ್ ನನ್ನ ಜೊತೆ ಸ್ಪೆಂಡ್ ಮಾಡ್ತಿದ್ದೀರಾ, ನನ್ನ ವೀಡಿಯೋ ನೋಡ್ತಿದ್ದೀರಾ, ಎಷ್ಟೇ ಟೈಮ್ ಆಗಿರಲಿ ಅಷ್ಟು ನೋಡ್ತೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಅದಕ್ಕೆ ಯಾವತ್ತೂ ನಾನು ನಿಮಗೆ ಚಿರಋಣಿ ಆಗಿರ್ತೇನೆ. ನೀವು ನನಗೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ. ಆವಾಗೂ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ನಾನು ಏನಾದರೂ ಕೊಡಬೇಕಲ್ವಾ ಅಂತ ಅಂದ್ಕೊಂಡು ಇನ್ಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದೇ ವೀಡಿಯೋ ಮಾಡ್ತಿದ್ದೀನಿ, ಒಂದು ಶಾರ್ಟ್ ಮಾಡ್ತೀನಿ, ಒಂದು ವೀಡಿಯೋ ಮಾಡ್ತೀನಿ ವಿಚ್ ವಿಲ್ ಕಂಟೈನ್ 13 to 12 minutes ಒಂದು ವೀಡಿಯೋ, ಮತ್ತು ಶಾರ್ಟ್ ನಾರ್ಮಲ್ ಗೊತ್ತಾಗುತ್ತೆ 2 minutes ಇರುತ್ತೆ. ಓಕೆ, ಸೊ ಈ ವಿಡಿಯೋ ನಿಮಗೇನಾದರೂ ನಿಮ್ಮ ನಗುಮುಖ ಮಾಡಿ, ನಿಮ್ಮನ್ನ ನಗಿಸಿ, ಎಂಟರ್ಟೈನ್ ಕೊಟ್ಟು ಹೋಗೋಣ ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಹಾಗೆ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ. ಓಕೆ, ಹಲ್ಲಿ ಹೈದದ ಸ್ಮಾರ್ಟ್ ಫಾರ್ಮಿಂಗ್ ಅಂತ ಇದು. ಓಕೆ, ದ ಸ್ಮಾರ್ಟ್ ಫಾರ್ಮಿಂಗ್ ಸ್ಕ್ಯಾಮ್ ಇದು. ಓಕೆ, ಮುಂದೆ ಏನು ಸ್ಕ್ಯಾಮು ಏನಾಗುತ್ತೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ. ಓಕೆ, ರಾಜು ಇವನು ಹಿಂಗೆ ಅಂದರೆ ವಿಷನರಿ. ತಾನು ವಿದೇಶದಿಂದ ಬಂದಿದ್ದೇನೆ ಎಂದು ಅಲ್ಲಿಯವರೆಗೆ ಸುಳ್ಳು ಹೇಳಿ ವಿಚಿತ್ರವಾದ ಮಿಷನ್ ಮಾಡಲು ಪ್ರಯತ್ನಿಸುತ್ತಾನೆ. ಸ್ಕ್ಯಾಮ್ ಮಾಡೋಕ್ಕೆ ಇವನೇ ಮೇಯ್ನು ವಿಕ್ಟಿಮ್ ಅಂತ ಹೇಳ್ಬೋದು. ಓಕೆ, ಸೊ ಸೆಕೆಂಡ್ ಆ್ಯಕ್ಟರ್ ಕುಮಾರ್ ಅಂತ, ದ ನರ್ವಸ್ ಅಸಿಸ್ಟೆಂಟ್. ಇವನು ರಾಜು ಹೇಳಿಕೊಟ್ಟ ಸುಳ್ಳುಗಳನ್ನು ಹೇಳಲು ಒದ್ದಾಡ್ತಾನೆ. ಅವನು ಹೇಳಿದ್ದಾನೆ, ಅವನ ಪರ್ಸನಲ್ ಅಸಿಸ್ಟೆಂಟು, ಅಥವಾ ಅವನು ಹೇಳಿದ್ದಾನೆ ಈ ಥರ ಸುಳ್ಳು ಹೇಳ್ಬೇಡ ಅಂತ. ಆದರೆ ಅವನು ಹೆಸಿಟೇಟ್ ಮಾಡ್ತಾನೆ, ಅವನು ಸ್ವಲ್ಪ ನರ್ವಸ್. ಓಕೆ, ನಂಬರ್ 3 ಸೋಮು ಅಂತ, ದ ಸ್ಮಾರ್ಟ್ ಫಾರ್ಮರ್. ಇವನು ಓಕೆ, ಏನು ತಿಳಿಯಬರಂತೆ ನಡೆಸುತ್ತಾ ರಾಜು ಮತ್ತು ಕುಮಾರಿಗೆ ಅಂತಿಮವಾಗಿ ಟೋಪಿ ಆಗ್ತಾನೆ. ಅಂತಿಮದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸನ್ನಿವೇಶ ಹೆಂಗಿದೆ ಅಂದರೆ, ರಾಜು ಒಂದು ಕೋಟ್ ಹಾಕಿಕೊಂಡು ಪ್ಲಾಸ್ಟಿಕ್ ಕನ್ನಡದ ಹಾಕಿ ಸೈಕಲ್ ಮೇಲೆ ಬರ್ತಾನೆ. ಕುಮಾರ್ ಒಂದು ಹಳೆಯ ಪಟ್ಟಿಗೆ ಹಿಡಿದಿರ್ತಾನೆ. ಆಯ್ತಾ? ರಾಜು, ನೋಡಿ ಕುಮಾರ್, ಇವತ್ತು ನಾನು ಈ ಹಳ್ಳಿಯ ಜನರಿಗೆ ಒಂದು ಮ್ಯಾಜಿಕ್ ಅನಿಮಲ್ ಸ್ವಾಪರ್ ಪಡಿಸುತ್ತೇನೆ, ಇದರಿಂದ ಕೋಟ್ಯಾಧೀಶರವಾಗಬಹುದು ಅಂತ ಹೇಳ್ತಾನೆ. ಕುಮಾರ್, ರಾಜು, ಇದು ತನ್ನ ಮದುವೆಗೆ ತಂದಿರೋ ಹಳೆ ಸೂಟ್ ಕೇಸ್ ಹಾಕೋನು, ಇದು ಸ್ವಾಂಟರ್ ಅಲ್ಲ, ನಂಬಿಸ್ತೀರಾ? ರಾಜು, ಇಂಗ್ಲೀಷಲ್ಲಿ ಮಾತಾಡು ಕುಮಾರ್, ಆ ಸೋಮು ಬರ್ತಿದ್ದಾನೆ ನೋಡು, ಪ್ಲ್ಯಾನ್ ಸ್ಟಾರ್ಟ್ ಮಾಡು. ಸೋಮು ಬಾಳೆಯನ್ನು ತಿನ್ನುತ್ತಾ ಎಂಟ್ರಿ. ಅಲ್ಲ ರಾಜಣ್ಣ, ಇದನ್ನು ಬಿಸಿಲಲ್ಲಿ ಕೋಟ್ ಹಾಕಿಕೊಂಡು ಬೆವರುತ್ತಿದ್ದೀಯಾ? ಅಲ್ಲಿ ಹೊಸ ನಾಟಕ ಶುರುನಾ? ಅಂದರೆ ನೀವು ಕೆಲವುದ್ರಲ್ಲಿ ನೋಡ್ಕೋಬೋದು, ಕೆಲವರು ಮಾಸಾಗಿ ಎಂಟ್ರಿ ಕೊಡ್ತಾರೆ, ಕೆಲವರು ಹಿಡೇನಾಗಿ ಎಂಟ್ರಿ ಕೊಡ್ತಾರೆ, ಕೆಲವರು ಟ್ವಿಸ್ಟಾಗಿ ಎಂಟ್ರಿ ಕೊಡ್ತಾರೆ, ಕೆಲವರು ಮೇಲೆಯಿಂದ ಜಂಪ್ ಮಾಡ್ಕೊಬರ್ತಾರೆ, ಕೆಳಗಡೆಯಿಂದ ಮೇಲೆ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಬೈಕಲ್ಲಿ ಬರ್ತಾರೆ. ಆದರೆ ಎಷ್ಟು ಸಿಂಪಲ್ಲಾಗಿ ಬಾಲ್ ತಿನ್ಕೊಂಡು ಎಂಟ್ರಿ ಕೊಡ್ತಾರೆ. ಅದು ಪದ ಮೇಲೆ. ಈಗ ನೀವೇನಾದರೂ ಮಲ್ಟಿ ಟಾಸ್ಕಿಂಗು ಅಂತ ಹಂಗೆ ಮಲ್ಟಿ ಟಾಸ್ಕಿಂಗು ಅಲ್ಲ, ನೀವೇನಾದರೂ ಒಂದು ಪ್ರೊಫೆಷ್ನಲಾಗಿ ನೀವು ಟ್ರೈ ಮಾಡೋದ್ರ ಬದಲು ಸಿಂಪಲಾಗಿ ಟ್ರೈ ಮಾಡಿದ್ರೆ ನಿಮ್ಮ ಪ್ರೊಫೆಷ್ನಲ್ಗಿಂತ ಇದು ಸ್ವಲ್ಪ ಜಾಸ್ತಿ ಹೊರುತ್ತೆ. ಯಾಕಂತ ನಾನು ಹೇಳ್ತೀನಿ ನೋಡಿ. ಈಗ ನೀವು ಪ್ರೊಫೆಷ್ನಲ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ಓಕೆ, ನಾನೇ ಅಂದ್ಕೊತೀನಿ, ನಾನು ಒಂದು ಪ್ರೊಫೆಷ್ನಲ್ ಮಾಡಿದ್ದೀನಿ ನಿಮಗೆ ಒಂದು ಫಿಲಮಲ್ಲಿ. ನನ್ನ ಮುಂದಿನ ಫ್ಯೂಚರ್ ನಾನು ಆಗಬೇಕು ಅಂತ ಹೇಳಿದ್ರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಪ್ರೊಫೆಷ್ನಲ್ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ, ಆದರೆ ಮಾಡ್ತೀನಿ. ಓಕೆ, ಮಾಡ್ತೀನಿ. ಹಾಗೇನಾಗುತ್ತೆ, ನಾನು ಪ್ರೊಫೆಷ್ನಲಾಗಿ ಮಾಡ್ತೀನಿ. ಅದೇನಾಗುತ್ತೆ, ನಾರ್ಮಲ್ ಎಲ್ಲರೂ ಇರೋ ಥರ ಮಾಸಾಗಿ ಎಂಟ್ರಿ ಕೊಟ್ಟು ಫೈಟಿಂಗು, ಮಾತು, ಅದು ಇದು ಸನ್ನಿವೇಶ, ಕಷ್ಟ, ಹೀರೋಗೆ ಏನು ಕ್ಯಾಸ್ಟ್ ಇದೆ ಅದು ಗೊತ್ತಾಗುತ್ತೆ ನನಗೆ. ಆದರೆ ಅದೇ ನನ್ನ ಸ್ಟೈಲಲ್ಲಿ, ನನ್ನ ಸಿಂಪಲ್ ವೇಯಲ್ಲಿ ನಾನು ಈಗೇನು ಮಾತಾಡ್ತಿದ್ದಾನೋ ಅದೇ ಮಾಡಿದ್ರೆ ಪ್ರೊಫೆಷ್ನಲ್ ಇದೆಯಲ್ವಾ, ಅದಕ್ಕಿಂತ ಬೇಗ ರೀಚ್ ಆಗುತ್ತೆ ನಿಮಗೆ. ನನ್ನ ನಂಬಿ. ಓಕೆ, ಯಾರೇ ಆಗಿರಲಿ ಏನೇ ಆಗಿರಲಿ ಪ್ರೊಫೆಷ್ನಲ್ ಆಗಿ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಅದು ನಿಮ್ಮ ಓನ್ ಸ್ಟೈಲ್ ಅಂತ ಹೇಳ್ಬೋದು. ಈಗ ಕೆಲವ್ರಿಗೂ ಒಂಥರ ಸ್ಟೈಲ್ ಇರುತ್ತೆ, ಕೆಲವ್ರಿಗೂ ಒಂಥರ ಸ್ಟೈಲ್ ಇರುತ್ತೆ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ಇನ್ ದೇರ್ ಸ್ಟೈಲ್. ಒಬ್ಬರು ಪ್ರೊಫೆಷ್ನಲ್ ಇರಬೇಕು ಅಂತ, ಏನಾದರೂ ಪ್ರೊಫೆಷ್ನಲ್ ಆಗಿರಬೇಕು ಅಂತ ಅನ್ಕೊತಾರೆ. ಕೆಲವರು ನಾನು ಸಿಂಪಲ್ ಆಗಿದ್ರೆ ಆಯ್ತು ಬಿಡೋ, ಒಂಥರ ರಫ್ ಅಂತಾರೆ, ಕೂಡ ಏನೋ ಹಂಗೆ ಆ ಥರ ನಡೆಯುತ್ತೆ ಅಲ್ವಾ. ಸೊ ಹಾಗೆ ಹಂಗೆ ಮಾಡೋದು. ಸೆಕೆಂಡಿಗೆ ಸನ್ನಿವೇಶ ಹೆಂಗಿದೆ ಅಂದರೆ, ರಾಜು ಸೂಟ್ ಕೇಸ್ ಓಪನ್ ಮಾಡ್ತಾನೆ.
ಅದರೊಳಗೆ ಬರೀ ಅಲೆ ವ್ಯವಹಾರ ಮತ್ತು ಒಂದು ಬೆಲ್ಟ್ ಇದೆ. ರಾಜು, ಸೋಮು, ಇದು ವಿದೇಶದ ಅನಿಮಲ್ ಡೇಟಾ ರೀಡರ್. ಇದು ನಿನ್ನ ಹೆತ್ತು ಅಥವಾ ಹಾಕಲು ಏನು ಯೋಚನೆ ಮಾಡ್ತಿದೆ ಅಂತ ಇಂಗ್ಲೀಷ್ನಲ್ಲಿ ಹೇಳುತ್ತೆ. ಮುಂದೆ ಬರ್ಬೋದು, ಯಾರಿಗೆ ಗೊತ್ತು. ನಿಮ್ಮ ಹಸು ಊಟ ಕೊಡು ಬೆಡ್ಶೀಟಲ್ಲಿ ಗೊತ್ತಾಗುತ್ತೆ, ಕನ್ನಡದಲ್ಲಿ ಹಸು ಕೊಡಬೇಕಪ್ಪ ಟೈಮು ಅಂತ ಹಂಗೆ ಬರುತ್ತೆ, ಯಾರಿಗೆ ಗೊತ್ತು. ಈಗಿನ ಟೆಕ್ನಾಲಜಿ ಮೂವ್ ಆಗ್ತಿರೋದು ಕೇಳಲೇಬೇಡಿ. ಸೆಕೆಂಡ್ ಸೋಮು ಏನು ಹೇಳ್ತಾನೆ ಅಂದರೆ, ಹೌದಾ, ನಮ್ಮ ಮನೆಯಲ್ಲಿ ಒಂದು ಎಮ್ಮೆ ಇದೆ, ಅದು ಯಾವಾಗಲೂ ನನ್ನನ್ನೇ ನೋಡುತ್ತಿರುತ್ತೆ. ಏನು ಯೋಚನೆ ಮಾಡ್ತಿದೆ ಅಂತ ಹೇಳ್ತೀಯ? ಏನೋ ಇದೆ ಸಮಸ್ಯೆ ಹೊಂಟು. ನಿಮ್ಗೆ ಗೊತ್ತಾಗಿದೆ, ನಿಮ್ಗೇನು ಸಮಸ್ಯೆ, ಅದೇನು ಸಮಸ್ಯೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಮೆಂಟಲ್ಲಿ ಹಾಕಿ. ಖಂಡಿತ ಸೋಮು, ಈ ವಯಾರ ನನ್ನನ್ನು ಎಮ್ಮೆ ಬಾಲಕ್ಕೆ ಕನೆಕ್ಟ್ ಮಾಡ್ತಿದ್ರೆ ಈ ಬೆಲ್ಟ್ ಹುರಿಯುತ್ತಾ ಅವಾಗ ನಿನ್ನ ಎಮ್ಮೆ ಐ ಲವ್ ಯು ಅಂತ ಹೇಳುತ್ತೆ ಅಂತ ಅರ್ಥ. ಎಮ್ಮೆ ಐ ಲವ್ ಯು. ಸೋಮು, ನನಗೆ ಡೌಟ್ ಬರ್ತಿದೆ, ಎಮ್ಮೆ ಬಾಲಕ್ಕೂ ಈ ಬೆಲ್ಟ್ಗೂ ಏನು ಸಂಬಂಧ? ತುಂಬ ಓಕೆ. ರಾಜು ವಯಾರನ್ನು ಹತ್ತಿರವಿರೋ ಒಂದು ಕಲ್ಲಿಗೆ ಮುಟ್ಟಿಸುತ್ತಾನೆ. ರಾಜು, ಸೋಮು ಈಗ ಪ್ಲ್ಯಾನ್ ಮಾಡ್ತಿದ್ದೀನಿ. ವಯರ್ ಮುಟ್ಟಿಸಿ ವಿಚಿತ್ರ ಶಬ್ದ ಮಾಡ್ತಾನೆ. ಮಷೀನ್ ಹೇಳ್ತಿದೆ, ಸೋಮು ಜೇಬಲ್ಲಿ 500 ರೂಪಾಯಿ ಇದೆ, ಅದನ್ನು ನಮಗೆ ಕೊಟ್ಟರೆ ಮುಂದಿನ ವರ್ಷ ಅವನಿಗೆ ನಿಧಿ ಸಿಗುತ್ತೆ ಅಂತ ಹೇಳ್ತಾರೆ. ಸ್ಕ್ಯಾಮ್ ಇರುತ್ತೆ. ಸೋಮು, ಅರೆ, ಈ ಮೆಷಿನ್ ಭವಿಷ್ಯನೂ ಹೇಳುತ್ತಾ? ಕುಮಾರ್, ನೀನು ಇದನ್ನು ಟ್ರೈ ಮಾಡು. ಕುಮಾರ್ ವಯರ್ ಹಿಡಿದು ತಕ್ಷಣ ರಾಜು ಸೀಟ್ ಓಟುತ್ತಾನೆ. ಕುಮಾರಿಗೆ ಸಣ್ಣ ಶಾಕ್ ಕೊಡ್ತಾನೆ. ಅಯ್ಯೋ ರಾಜು, ಮಷೀನಿಗೆ ಕಂಟೆಸ್ಟ್ ಬಂತಲ್ಲೋ. ರಾಜು, ಅದು ಕಂಟೆಸ್ಟ್ ಅಲ್ವೋ, ಮೆಸೇಜ್ ಬರ್ತಿದೆ ಅಂತ ಅರ್ಥ. ಸೋಮು ಆಕೆಗೆ ತಿರುಗುವಾನ. ಸೋಮು ತನ್ನ ಬಳಿ ಇರೋ ಒಂದು ಸಣ್ಣ ಕಲ್ಲನ್ನು ರಾಜಿಗೆ ಕೊಡ್ತಾನೆ. ಸೋಮು, ರಾಜನ್ನ, ತುಂಬ ಚೆನ್ನಾಗಿದೆ ಮೆಷಿನ್, ಒಂದು ಕೆಲಸ ಮಾಡು, ಈ ಕಲ್ಲು ಏನು ಯೋಚನೆ ಮಾಡ್ತಿದೆ ಅಂತ ಹೇಳು, ನಾನು ನಂಬ್ತೀನಿ. ರಾಜು ಗಾಬರಿಯಾಗಿ, ಕಲ್ಲು ಏನು ಯೋಚನೆ ಮಾಡುತ್ತೆ? ಸೋಮು, ಅದಕ್ಕೆ ಜೀವ ಇಲ್ವಲ್ವಾ? ಸೋಮು, ಇಲ್ಲ ರಾಜನ, ಇದು 100 ವರ್ಷದ ಹಳೆ ಕಲ್ಲು, ಇದರಲ್ಲಿ ನನ್ನ ಮುತ್ತಜ್ಜನ ಆತ್ಮ ಇದೆ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಕುಮಾರ್, ರಾಜು ಸ್ಟ್ಯಾಂಡ್ ಮಾಡು, ಈ ಕಲ್ಲು ಏನಾದರೂ ಅಡುಗೆ ಮಗ್ಗೆ ಯೋಚನೆ ಮಾಡ್ತಿದ್ದರೆ ಸೋಮು ಖುಷಿ ಆಗ್ತಾನೆ. ರಾಜು ವಯರ್ ಮುಟ್ಟಿಸುತ್ತಾನೆ. ಸೋಮು, ಈ ಕಲ್ಲು ಹೇಳ್ತಿದೆ ರಾಜು ಮತ್ತು ಕುಮಾರ್ ತುಂಬ ಒಳ್ಳೆಯವರು, ಇವರಿಗೆ ಊಟ ಮಾಡಿಸುವಂತೆ. ಸೋಮು ನಗುತ್ತಾ ತನ್ನ ಫೋನ್ ಆಚೆ ತೆಗಿಡ್ತಾನೆ. ಸೋಮು, ನೋಡು ರಾಜನ್ನ, ನಾನು ಇಷ್ಟು ಹೊತ್ತು ನಿಮ್ಮನ್ನು ವಿಡಿಯೋ ಮಾಡ್ತಿದ್ದೆ, ಈ ಮೆಷಿನ್ ಒಳಗೆ ಇರೋದು ನನ್ನ ಹಳೆ ಸೈಕಲ್ ಟಾರ್ಚ್ ಬ್ಯಾಟ್ರಿ ಅಲ್ವಾ? ಕುಮಾರ್ ರಾಜು ಕಡೆ ನೋಡಿ, ನಾನು ಹೇಳಿಲ್ವಲ್ವಾ ನಿಮಗೆ ರಾಜು, ಇದನ್ನು ಬಾಳೆಹಣ್ಣು ತಿಂದರೂ ಮೆದುಳು ತುಂಬ ಫಾಸ್ಟ್ ಇದೆ ಅಂತೆ. ರಾಜು, ಅದು ಸೋಮು, ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೀಗೆ ಮಾಡಿದ್ದು. ಸೋಮು, ಹೌದಾ, ನನಗೆ ಒಂದು ಸರ್ಪ್ರೈಸ್ ಇದೆ, ನಿನಗೆ ಒಂದು ಸರ್ಪ್ರೈಸ್ ಇದೆ ಕೂಡ. ನಾನು ಈ ವಿಡಿಯೋದ ಹಳೆಯ ಪಂಚಾಯಿತಿ ಗ್ರೂಪ್ಗೆ ಹಾಕಿದ್ದೀನಿ, ಈಗ ಎಲ್ಲರೂ ಬರ್ತಿದ್ದಾರೆ. ನಿಮ್ಮ ಈ ಮ್ಯಾಜಿಕ್ ಮಿಷನ್ನಲ್ಲಿ ಅವರಿಗೆ ಸ್ವಲ್ಪ ಭವಿಷ್ಯ ನೋಡೋಣ. ರಾಜು, ದೂರದಲ್ಲಿ ಜನ ಬರೋ ಶಬ್ದ ಕೇಳಿ, ಕುಮಾರ್, ಮಿಷಿನ್ ಇಲ್ಲೇ ಬಿಡು, ಮ್ಯಾಜಿಕ್ಗಿಂತ ನಮ್ಮ ಪ್ರಾಣ ಮುಖ್ಯ, ಓಡು. 3 ಗಾಬರಿ ಕೊಂಡು ದಿಕ್ಕಿ ಹೊಡೆದು ಗಾಡಿನ ಕಡೆ ಓಡುತ್ತಾರೆ. ಸೊ ಇಷ್ಟಾಗಿತ್ತು ಈ ಹ್ಯಾಕ್. ನಿಮಗೇನಾದರೂ ಆ್ಯಕ್ಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಸೊ ಯಾಕೆ ನಿಮಗೆ ಒಂದು ರೀತಿಯ ಮೆಸೇಜ್ ಕೊಡುತ್ತೆ, ಒಂದು ರೀತಿಲಿ ಕಾಮಿಡಿ ಕೊಡುತ್ತೆ, ಒಂದು ರೀತಿಲಿ ಎಂಟರ್ಟೈನ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಕೂಡ. ಅದಾದಮೇಲೆ ನಾನು ಬರಲೇಬೇಕು ಈ ಒಂದು ವಿಷಯಕ್ಕೆ. ಏನು ಅಂದರೆ, ಕೆಲವರು ನನಗೆ ಗೊತ್ತಿರೋ ಪ್ರಕಾರ ಈಗ ಎಲ್ಲರೂ ಓದಿರ್ತಾರೆ, ಫಾರ್ಮರು ಲೈಕ್ 90s 80s ಏನು ಮಾಡ್ತಿರೋ, ಫಾರ್ಮರ್ಗೆ ಏನೂ ಗೊತ್ತಿಲ್ಲ ಅಂದರೆ ಹಳ್ಳಿಯವ್ರಿಗೆ ಏನು, ರೈತರಿಗೆ ಏನೂ ಗೊತ್ತಿರಲಿಲ್ಲ. ಆದರೂ ನನಗೆ ಏನು ಮಾಡ್ತಾರೆ ಅಂತ ಅಂದರೆ, ಆಗಿನ ಕಾಲದಲ್ಲಿ ಮಳೆ ಬರ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು, ಏನು ಮಾಡ್ತಿತ್ತು ಅಂತ ಹೇಳ್ತಿದ್ದರು.
ಆದರೆ ಇವ್ರು ಏನು ಮಾಡಿದ್ರು, ಅವರು ತುಂಬ ಬ್ರಿಲಿಯಂಟ್. ಯಾರು ಬ್ರಿಟಿಷರು, ಅವರು ಏನು ಮಾಡ್ತಾರೆ, ಜಾಗ ಕಿತ್ಕೋಬೇಕು ಅಂತ ಏನು ಮಾಡ್ತಾರೆ, ಅವ್ರದ್ದು ಒಂದು ಮೆಷಿನ್ ಕೊಡ್ತೀನಿ ನಂಬಿಸ್ತಾರೆ. ಅವರು ಕನ್ನಡದಲ್ಲಿ ಆಫೀಷಿಯಲ್ಸ್ ಹೋಗಿ ಅಲ್ಲಿ ಅವ್ರ ಹತ್ರ ಕುಳಿತ್ಕೊಂಡು ಪಂಚಾಯತಿ ಥರ ಎಲ್ಲ ಸೇರಿಕೊಂಡು ಕಲ್ತ್ಕೊಂಡು ಮಾತಾಡ್ಕೊಳ್ತಾರೆ. ಏನಂತ ಮಾತಾಡ್ತಾರೆ, ನಿಮ್ಗೆ ಗೊತ್ತಾಯಿತು, ನಿಮ್ಮ ಕಷ್ಟ ನಮಗೆ ಅರ್ಥವಾಗ್ತಿದೆ, ನೀವು ಒಂದು ಮಳೆಗೋಸ್ಕರ ತುಂಬ ಇದು ಮಾಡ್ತಿದ್ದೀರಾ, ಅದ್ರ ಬದಲು ನಾನು ನಿಮಗೆ ಒಂದು ಮೆಷಿನ್ ಕೊಡ್ತೀನಿ, ಆ ಮೆಷಿನ್ ನಿಮ್ಮ ಹತ್ರ ಇದ್ದರೆ ನೀವು ಒಂದು ದಿವಸಕ್ಕೆ ನಿಮ್ಮ ಬೆಲೆ ಒಂದು ದಿವಸಕ್ಕೆ ನೀವು ತಿನ್ನೋದು ಮಾಡೋದು ಒಂದು ದಿವಸಕ್ಕೆ ಎಲ್ಲ ಮುಗಿಯುತ್ತೆ ಅಂತ ನಾನು ಹೇಳ್ತೀನಿ, ನಿಮಗೆ ನಾನೇ ನಂಬಿಕೆ ಅಂತ ಹೇಳ್ತಾರೆ. ಆದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆ ಪತ್ರ, ನಿಮ್ಮ ಆಸ್ತಿ ಪತ್ರ ಎಲ್ಲ ಕೊಡಬೇಕು ಅಂತ ಹೇಳ್ತಾರೆ. ಆಗ ಉಳಿದವರು ಆವಾಗ ನಮ್ಗೆ ಗೊತ್ತು, ಇವ್ರು ಏನೋ ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಆದರೆ ಮೋಸ ಹೋಗಿ ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ, ಕೇಳ್ಕೊತ ದುಕಾನ್ ಬಂದು ಅಷ್ಟೇ. ಸೊ ಹುಷಾರಾಗಿರಿ, ಕೇರ್ಫುಲ್. ಈಗಿನ ಕಾಲದಲ್ಲಿ ಆಗಲ್ಲ, ಆದರೂ ನಿಮಗೆ ಸಜೆಷನ್ ಆಗಿ ಹುಷಾರಾಗಿರಿ, ಸೇಫಾಗಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸಿದ್ದೀನಿ. ನಿಮ್ಗೆ ಯಾವ್ದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮಾತಾಡ್ತಿರ್ತೀನಿ. ನಮಸ್ಕಾರ ಕರ್ನಾಟಕ, ಹೀಗೆ ಸಪೋರ್ಟ್ ಮಾಡಿ, ಬೆಂಬಲ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.